ಶಿವಮೊಗ್ಗದಲ್ಲಿ ಭಾರೀ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ರಭಸ ಗಾಳಿಗೆ ನೆಲಕಚ್ಚಿದ 11.35 ಲಕ್ಷದ ಅಡಿಕೆ ಮರ. ಗಾಳಿಯ ರಭಸಕ್ಕೆ ನೆಲಕಚ್ಚಿದ ಅಡಿಕೆ ಮರ. ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ರೈತರ ಗೋಳು ಕೇಳೋರು ಯಾರು ಅಂತ ಅನ್ನದಾತ ಕಂಗಾಲಾಗಿದ್ದಾನೆ. ಏಪ್ರಿಲ್ 24ರಂದು ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಭಾರೀ ಮಳೆಯಾಗಿತ್ತು. ಬಿರುಗಾಳಿಯ ಮಳೆಗೆ ಧರೆಗೆ ಉರುಳಿರುವಂಥದ್ದು ಅಡಿಕೆ ಮರಗಳು. 514 ಹೆಕ್ಟೇರ್ ಪ್ರದೇಶದಲ್ಲಿ 33%ಕ್ಕಿಂತ ಹೆಚ್ಚು ಮಳೆಯಾಗಿರುವಂಥದ್ದು. ಈಗ ಕಡಿಮೆ ಹಾನಿಯಾಗಿದೆ. ಮೈದೋಳು ಗ್ರಾಮದಲ್ಲಿ 92,450 ಮರಗಳು ನೆಲಸಮವಾಗಿದೆ. ಕನಸಿನ ಕಟ್ಟೆ ಗ್ರಾಮದಲ್ಲಿ ಮುರಿದು ಬಿದ್ದ 17,120 ಮರಗಳು. ಪರಿಹಾರಕ್ಕಾಗಿ ವಿಶೇಷ ಪ್ಯಾಕೇಜ್ಗಾಗಿ ಪ್ರತಿನಿಧಿಗಳ ಆಗ್ರಹ ಈಗ ಕೇಳಿ ಬರ್ತಾ ಇದೆ. NDRF ಹಾಗೆ SDRF ಪ್ರಕಾರ ಪರಿಹಾರ ನೀಡಿದ್ರೆ ಹೆಚ್ಚು ನಷ್ಟ ಆಗುತ್ತೆ. ಹೀಗಾಗಿ ವಿಶೇಷ ಪ್ಯಾಕೇಜ್ಗಾಗಿ ಸರ್ಕಾರಕ್ಕೆ ಆಗ್ರಹಿಸಲಾಗ್ತಾ ಇದೆ ಇಲ್ಲಿನ ಸ್ಥಳೀಯರಿಂದ. ಇದೀಗ ಶಿವಮೊಗ್ಗದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಗಾಳಿಯ ರಭಸಕ್ಕೆ ನೆಲಕಚ್ಚಿದೆ ಅಡಿಕೆ ಮರಗಳು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ರೈತರ ಗೋಳು ಕೇಳೋರು ಯಾರು ಅಂತ ಅನ್ನದಾತ ಕಂಗಾಲಾಗಿದ್ದಾನೆ. ಏಪ್ರಿಲ್ 24ರಂದು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಭಾರೀ ಮಳೆಯಾಗಿತ್ತು. ಬಿರುಗಾಳಿಗೆ ಧರೆಗುರುಳಿದ 11.35 ಲಕ್ಷದ ಅಡಿಕೆ ಮರಗಳು. 514 ಹೆಕ್ಟೇರ್ ಪ್ರದೇಶದಲ್ಲಿ 33%ಕ್ಕಿಂತ ಹೆಚ್ಚು ಹಾನಿಯಾಗಿದೆ. 33%ಕ್ಕಿಂತ ಕಡಿಮೆ ಹಾನಿಯಾಗಿದೆ 392 ಹೆಕ್ಟೇರ್ನಲ್ಲಿ. ಈಗ 92,450 ಮರಗಳು ಧರೆಗೆ ಉರುಳಿರುವಂಥದ್ದು ಕನಸಿನ ಕಟ್ಟೆ ಗ್ರಾಮದಲ್ಲಿ. ಅಡಿಕೆ ತೋಟ ಎಲ್ಲ ಬೆಳೆ ಹಾನಿ ಆಗಿಬಿಟ್ಟಿದೆ. ಮರಗಳೆಲ್ಲ ಒಂದು 300-400 ಮರ ಬಿದ್ದೋಗಿದ್ದಾವೆ. ಮತ್ತು ಎಲೆಬಳ್ಳಿ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಮರಗಳಿಗೆ ಎಲೆಬಳ್ಳಿ ಹಬ್ಸಿದ್ವಿ, ಆ ಮರನೂ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ನಮಗೆ ಭಾಳ ಹಾನಿ ಆಗಿಬಿಟ್ಟಿದೆ. ನಾವು ಜೀವನ ಮಾಡೋದೇ ಇದಕ್ಕೋಸ್ಕರ, ಇದರಿಂದನೇ ನಾವು ಜೀವನ ಮಾಡ್ತಾಯಿದ್ದಿದ್ದು. ನಮಗೀಗ ಏನು ಇದೇ ತೋಚ್ದಂಗೆ ಆಗ್ಬಿಟ್ಟಿದೆ, ದಾರಿನೇ ಕಾಣ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಜೀವನನೇ ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್. ನಮಗೇನಾದ್ರು ಒಂದು ಸ್ವಲ್ಪ ಪರಿಹಾರ ಮಾಡಿಕೊಟ್ರೆ ಸರ್ಕಾರದಿಂದ ಒಳ್ಳೇದಾಗ್ತಿತ್ತಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಭಾಳ ಲಾಸ್ ಆಗಿದೆ ಸರ್. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಒಂದು 400 ಗಿಡ ನಮಗೆ ಎಲ್ಲ ಉಳ್ಕೊಂಡು ಹೋಗ್ಬಿಟ್ಟಿದ್ದಾವೆ, ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ನಮ್ಮ ಜೀವನನೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸರ್ಕಾರದಿಂದ ನಮಗೆ ಏನಾರ ಪರಿಹಾರ ಕೊಡಬೇಕು. ಅದಕ್ಕೆ ನಮಗೆಲ್ಲ ಗಮನ ಹರಿಸಿ ನೋಡಬೇಕು. ನಮ್ಮ ಕಡೆ ಒಂದು ಸ್ವಲ್ಪ ರೈತರದ್ದು ಏನಾಗಿದೆ, ಏನು ಹಾಳಾಗಿದೆ ಅಂತ ನೋಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ರಾತ್ರಿ 6 ಗಂಟೆ ಸುಮಾರು ಸರ್ ಮಳೆ ಗಾಳಿ, ಭಾಳ ಗಾಳಿ ಅಂದರೆ ಭಯಂಕರ ಗಾಳಿ. ಆ ಗಾಳಿಯಿಂದ ಎಲ್ಲ ಉಳ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಎಲೆಬಳ್ಳಿನೂ ಎಲ್ಲ ಉಳ್ದೋಗ್ಬಿಟ್ಟಿದೆ. ಅದರಿಂದನೇ ನಮ್ಮ ಜೀವನ ನಡೀತಾ ಇದ್ದಿದ್ದು. ಈಗ ನಮಗೆ ದಾರಿನೇ ತೋರಿಸ್ದಂಗೆ ಆಗ್ಬಿಟ್ಟಿದೆ ಸರ್. ಬದುಕಕ್ಕೆ ಜೀವನಕ್ಕೆ ನಮ್ಗೆ ಏನೂ ಆಧಾರ ಇಲ್ಲ ಸರ್. ಅದನ್ನೇ ನಂಬ್ಕೊಂಡಿರೋದು ನಾವು. ನಮ್ಮದು 2 ಎಕರೆ ತೋಟ, ಅಡಿಕೆ ತೋಟ ಎಲ್ಲ ಬೆಳೆ ಹಾನಿ ಆಗಿಬಿಟ್ಟಿದೆ. ಮರಗಳೆಲ್ಲ ಒಂದು 300-400 ಮರ ಬಿದ್ದೋಗಿದ್ದಾವೆ. ಮತ್ತು ಎಲೆಬಳ್ಳಿ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಮರಗಳಿಗೆ ಎಲೆಬಳ್ಳಿ ಹಬ್ಸಿದ್ವಿ, ಆ ಮರನೂ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ನಮಗೆ ಭಾಳ ಹಾನಿ ಆಗಿಬಿಟ್ಟಿದೆ. ನಾವು ಜೀವನ ಮಾಡೋದೇ ಇದಕ್ಕೋಸ್ಕರ, ಇದರಿಂದನೇ ನಾವು ಜೀವನ ಮಾಡ್ತಾಯಿದ್ದಿದ್ದು. ನಮಗೀಗ ಏನು ಇದೇ ತೋಚ್ದಂಗೆ ಆಗ್ಬಿಟ್ಟಿದೆ, ದಾರಿನೇ ಕಾಣ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಜೀವನನೇ ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್. ನಮಗೇನಾದ್ರು ಒಂದು ಸ್ವಲ್ಪ ಪರಿಹಾರ ಮಾಡಿಕೊಟ್ರೆ ಸರ್ಕಾರದಿಂದ ಒಳ್ಳೇದಾಗ್ತಿತ್ತಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಭಾಳ ಲಾಸ್ ಆಗಿದೆ ಸರ್. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಕೊಮ್ಮನಾಳು ಮತ್ತು ಬೋದಗೆರೆ ಭಾಗದಲ್ಲಿ ನಿನ್ನೆ ಸಂಜೆ ಸುಮಾರು 5:45ರಿಂದ 6 ಗಂಟೆ 7 ಗಂಟೆವರೆಗೂ ಸುರಿದ ಧಾರಾಕಾರ ಮಳೆಯಿಂದ ಸುಮಾರು ಅಡಿಕೆ ತೋಟಗಳು, ತೆಂಗಿನ ಮರಗಳು ಹಾಗೂ ಮನೆಗಳ ಚಾವಣಿಗಳು, ಹಂಚುಗಳು ಎಲ್ಲ ಆರೋಗಿದ್ದಾವೆ. ಈ ಭಾಗದಲ್ಲಿ ನಿನ್ನೆ ಏನಾಯಿತು ಅಂದರೆ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ ಕಡೆಯಿಂದ ಕೊಮ್ಮನಾಳು, ಬೋದಗೆರೆ ಅಡಿಕೆ ಮರಗಳೆಲ್ಲ ಒಂದೊಂದು ತೋಟದಲ್ಲಿ 100, 200, 300 ಗಟ್ಟಲೆ ಅಡಿಕೆ ಮರಗಳು ಬಿದ್ದಿದ್ದಾವೆ. ಸುಮಾರು 15ರಿಂದ 20 ವರ್ಷದ ಫಲ ಬರ್ತಿದ್ದಂಥ ಮರಗಳು ಬಿದ್ದಿದ್ದಾವೆ. ಈ ಕಡೆ ಭಾಗ ರೈತರಿಗೆ ಇಷ್ಟು ದಿನ ಮಳೆ ಇರಲಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು. ಮಳೆಗೆ ಹೆಂಗೋ
ಬೋರಲ್ಲಿ ಬರ್ತಕ್ಕಂಥ ಅರ್ಧ ಗಂಟೆ ನೀರಲ್ಲಿ ನೀರು ಬಿಡ್ಕೊಂಡು ಸಾಕಿದ್ರು ಅಡಿಕೆ ಮರಗಳನ್ನ, ಮಕ್ಕಳು ಸಾಕ್ದಂಗೆ ಸಾಕಿದ್ರು. ಅವು ಇವತ್ತು ಎಷ್ಟು ತೊಂದರೆ ಆಗಿದೆ ಅಂದರೆ ಮರಗಳೆಲ್ಲ ಮಕ್ಕಳು ರೀತಿಲಿ ಸಾಕಿದ್ದವು, ಮಕ್ಕಳು ವಯಸ್ಸಿಗೆ ಬಂದಿರೋಂಥ ಮಕ್ಕಳು ಬಿದ್ದದಂಗೆ ಆಗಿದ್ದಾವೆ. ಸುಮಾರು ಒಂದೊಂದು ಅಡಿಕೆ ಮರದಲ್ಲಿ ಒಂದು 10 ರಿಂದ 25 kg ವರೆಗೂ ಅಡಿಕೆ ಬರ್ತಕ್ಕಂಥ ಮರಗಳು ಬಿದ್ದಿದೆ.